ಈಗ ಸಚಿನ್ ಪಾಂಚಾಳ್ಕರ್ ಅವರ ಆತ್ಮಹತ್ಯೆಗೆ ನ್ಯಾಯ ಸಿಗಬೇಕು. ಮತ್ತೆ ಅವ್ರ ಏನ್ ಆತ್ಮಹತ್ಯೆ ಮಾಡ್ಕೊಂಡ್ರ ಅವ್ರ ಮನೆಯಲ್ಲಿ 3-4 ಮಂದಿ ಹೆಣ್ಮಕ್ಳಾರ, ಅವ್ರ ಪಾಪ ಅವ್ರ ಗರೀಬರ ಭಾಳ, ಅವ್ರ ಅಪ್ಪ ಆರಾಮಿಲ್ಲ. ನಾ ಸಚಿವ ಪ್ರಿಯಾಂಕಾ ಸಾವಿರ ಮನಿ ಮಾಡ್ಕೊಳ್ ಹೋಗ್ತೀನಿ. ಅವ್ರಿಗೆ 25 ಲಕ್ಷ ಪರಿಹಾರ ಕೊಡ್ಬೇಕು. ಮತ್ತೆ ಅವ್ರ ಮನೆತನದಾಗ ಯಾರಿಗೊಬ್ಬರಿಗೆ ಗೌರ್ಮೆಂಟ್ ನೌಕರಿ ಕೊಡ್ಬೇಕು. ಈಗ ಈಗೇನು ಹೋರಾಟ ಏನು ಈ ಪ್ರಿಯಾಂಕಾ ಸಾಬ್ರಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 22 ಲಕ್ಷ ಜನ ಪರಿಚಯ ಆದಾರ, ಕೋಟ್ಯಾಂತರ ಜನ ಪೂರಾ ಕರ್ನಾಟಕದಲ್ಲಿ ಪರಿಚಯ ಆದಾರ. ಅವರು ಎಲ್ಲರ ಸಮಸ್ಯೆಗಳು ಬೇರೆ ಬೇರೆ ಅದಾವ. ಕೆಲವು ಹೊಲ ಮನಿ ಸಮಸ್ಯೆ ಅದಾವ, ಸಾಲದ ಸಮಸ್ಯೆ ಅದಾವ, ಇತರ ಹಿಂಗ ರಾಜಕೀಯ ಸಮಸ್ಯೆ ಅದ. ಹಿಂಗ ಅನೇಕ ರೀತಿಯ ಸಮಸ್ಯೆಗಳು ಅವ್ರ ದುಡಿಮೆಯಿಂದ ಅವ್ರವ್ರ ಸೃಷ್ಟಿಯಿಂದ ಆಗಿರ್ತಾವ. ಆಕಸ್ಮಿಕ ಯಾರು ಆತ್ಮಹತ್ಯೆ ಮಾಡಿಕೊಂಡು ಸತ್ರೆ ಅದು ಕಾಂಗ್ರೆಸ್ ಸರ್ಕಾರಿ ಜವಾಬ್ದಾರಿ, ಪ್ರಿಯಾಂಕಾ ಸಾಬ್ರೆ ಜವಾಬ್ದಾರಿ ಅನ್ನೋದು ಬಿಜೆಪಿ ಆರೋಪ ಮಾಡ್ತಾರ, ಬಹಳ ತಪ್ಪದ. ಅದು ಒಂದು ಅಲ್ಲದೇನೆ ಈಗ ಬಿಜೆಪಿ ಅವರು ನಮ್ ಪ್ರಿಯಾಂಕಾ ಸಾಬ್ರ ಮನಿ ಮುತ್ತಿಗೆ ಹಾಕಿ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಮುತ್ತಿಗೆ ಹಾಕಿ ಹೋರಾಟ ಮಾಡೋದು ಎಷ್ಟು ದೊಡ್ಡ ತಪ್ಪದಂದ್ರೆ ಅವ್ರ ಮನೆಯ ಮಂದಿ ಮ್ಯಾಗೆಲ್ಲ ಎಫೆಕ್ಟ್ ಬೀಳುತ್ತೆ. ಯಾರು ಏನ್ರ ಅದು ಮಾನಸಿಕ ಮಾಡ್ಕೊಂಡು ಇಲ್ಲ ನಮ್ಮ ಮನೆಗೆ ಹೋರಾಟ ಮಾಡೋ ಇಷ್ಟೆಲ್ಲ ದುಡ್ದು ಇಷ್ಟೆಲ್ಲ ನಾವು ಸರ್ಕಾರದ ಸಲುವಾಗಿ ನಾವು ಎಷ್ಟು ಜನರ ಸಲುವಾಗಿ ಇದು ಮಾಡಿವಿ, ನಮ್ಮ ಮನೆ ಮುತ್ತಿ ಹಾಕೈತಿ, ಯಾರು ಮಾನಸಿಕ ಮಾಡ್ಕೊಂಡು ಅವ್ರ ಮನೆತನದಾಗ ಯಾರು ಸತ್ರ ಕೆಟ್ರ ಅದಕ್ಕೆ ಯಾರು ಜವಾಬ್ದಾರಿ? ನೀವು ಸಚಿನ್ ಗೌರಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು ಅಂದ್ರೆ DC ಆಫೀಸ್ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟ್ ಇದೆ, ಕಚೇರಿ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಅದ್ರ ಸಲುವಾಗಿ ಮಾಡ್ಯಾರ ನ್ಯಾಯ ಕೊಡ್ಸೋ ಸಲುವಾಗಿ. ಈಗ ಹಂಗೇಳಿ ಪ್ರಿಯಾಂಕಾ ಸಾರ್ ಮನೆಗೆ ಮುತ್ತಿ ಹಾಕಿ ನ್ಯಾಯನೇ ಕೊಡಿಸ್ಬೇಕಾಗಿತ್ತಂದ್ರೆ ಮತ್ತೆ ಇವು ಕೋರ್ಟ್ ಕಚೇರಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಪೊಲೀಸ್ ಎದಕ್ ಬೇಕು ಇವೆಲ್ಲ? ಇಷ್ಟು ಪಗಾರ ಯಾಕೆ ವೇಸ್ಟ್ ಮಾಡ್ಬೇಕು? ಅವ್ರ ಬಳಿ ಸಿಗುತ್ತೆ ಮನೆ ಮುತ್ತಿಗೆ ಹಾಕಿ ನ್ಯಾಯ ಪಡ್ಕೋಬೇಕು. ಅದ್ರಲಿಂದ ಎಫೆಕ್ಟ್ ಆಗ್ತದ. ಈ ಬಿಜೆಪಿ ಅವರು ಕಾಂಗ್ರೆಸ್ ಅವ್ರ ಮನೆ ಮುತ್ತಿಗೆ ಹಾಕಿ ಹೋರಾಟ ಮಾಡೋದಲ್ಲಿ, ಆ ಕಾಂಗ್ರೆಸ್ ಅವರು ಬಿಜೆಪಿ ಅವ್ರ ಮನೆ ಮುತ್ತಿಗೆ ಹಾಕಿ ಹೋರಾಟ ಮಾಡೋದು ಬಹಳ ಸಂಪೂರ್ಣ ತಪ್ಪದ. ಆ ರೀತಿ ಮಾಡಬಾರ್ದು. ಹೋರಾಟ ಮಾಡಲಿ ನಿಮ್ಗೆ ನ್ಯಾಯ ಸಿಕ್ತಂತ ತಿಳಿದ್ರಿ, ಉಲ್ಟಾ ನಿಮ್ಗೆಲ್ಲಾ ಜನ ಸುಳ್ಳು ಹೋರಾಟ ಮಾಡ್ತಾರ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಏನಾದ್ರು ಸತ್ಯಾಂಶ ಇತ್ತಂದ್ರೆ ಹೋರಾಟ ಮಾಡ್ರಿ. ಹೋರಾಟ ಹೆಂಗದಂದ್ರೆ ನೀರಾಗ ಎಮ್ಮಿ ಕುದಿಸಿ ಹೋರಾಟ ಮಾಡ್ದಂಗ. ಸತ್ಯಾಂಶ ಗೊತ್ತಿಲ್ಲೇ ಹೋರಾಟ ಮಾಡಿರಿ ನೀವು. ಏನ್ ಸತ್ಯಾಂಶ ತಿಳ್ಕೊಬೇಕಾಗಿತ್ತು. ಈಗ ಇಲ್ಲೇ ನೋಡ್ರಿ, ಖರ್ಗೆ ಸಾಬ್ರು ಹೈದರಾಬಾದ್ ಕರ್ನಾಟಕದಾಗ ಸಾಕಷ್ಟು ಕೆಲಸ ಮಾಡಿ, ಹೈದರಾಬಾದ್ ಕರ್ನಾಟಕ ಮಾಡಿ, ವಿಶೇಷ ಗುಲ್ಬರ್ದಾಗ ಸಿಕ್ಕಾಪಟ್ಟಿ ಕೆಲಸ ಮಾಡ್ಯಾರ. ಈ ವಿಮಾನ ಏರ್ಪೋರ್ಟ್ ಇರ್ಬೋದು, ES ಹಾಸ್ಪಿಟಲ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಕಡಗಂಚ್ ಯೂನಿವರ್ಸಿಟಿ ಇರ್ಬೋದು. ಈ ರೀತಿ ಅನೇಕ ರೀತಿ 1-2 ಸಾಕಷ್ಟು ಕೆಲಸ ಮಾಡ್ಯಾರ. ಅದಕ್ಕಾಗಿ ಅವರು ಮೊನ್ನೆ ಸಂಸತ್ ಇಲೆಕ್ಷನ್ ಅಲ್ಲಿ 6 ಸೀಟ್ ಕಾಂಗ್ರೆಸ್ ಬಂದು. ಮತ್ತು ಸಿದ್ದರಾಮಯ್ಯ ಸಾಬ್ರಿಗೂ ಈ ಬಿಜೆಪಿ ಜನ ಬಿಡ್ಲಿಲ್ಲ. ವಕ್ತಾಸ್ತಿ ಮತ್ತು ಮೂಢ ಆಸ್ತಿ ಅಂತ ಹೇಳಿ ಮೈಸೂರಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಅವ್ರು ರಾಜೀನಾಮೆ ಕೊಡಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ರು. ಅದು ಮೂರು ಮರುಕ್ಷೇತ್ರ ಇಲೆಕ್ಷನ್ ದಲ್ಲಿ. ಆ 3 ಮರುಕ್ಷೇತ್ರ ಇಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಬಂತು, ಬಿಜೆಪಿ ಬರಲಿಲ್ಲ. ಯಾಕಂದ್ರೆ ನೀವು ಸುಳ್ಳು ಹೋರಾಟ ಮಾಡೋದ್ರಿಂದ ಬಿಜೆಪಿ ಜಯ ಬರಲ್ಲ. ನೀವು ಸುಳ್ಳು ಹೋರಾಟ ಮಾಡಬೇಡ್ರಿ. ಯಾಕಂದ್ರೆ ಏನಾಗ್ಯದ, ಈಗ ವಿಮಾನ ಏರ್ಪಾಡು, ವಿಮಾನ ಅದ್ರ ಬಗ್ಗೆ ಹೋರಾಟ ಮಾಡ್ರಿ, ಅಭಿವೃದ್ಧಿ ಬಗ್ಗೆ ಹೋರಾಟ ಮಾಡ್ರಿ. ಬಿಜೆಪಿಲಿ ಯಾವ ಅಧೂರ ಕೆಲಸ ಇದ್ರೆ ಅದು ಪೂರಾ ಮಾಡೋ ಬಗ್ಗೆ ಹೋರಾಟ ಮಾಡ್ರಿ. ನೀವು ಹೋರಾಟ ಅಭಿವೃದ್ಧಿ ಬಗ್ಗೆ ಬಿಟ್ಟು ಈಗ ಜನಪರ ಏನೋ ನೀವು ರಾಜಕೀಯದಾಗ ಹೋರಾಟ ಮಾಡಿದಿರೋದು ತಪ್ಪಾಗ್ತದ. ಈಗ ಮುಂದೆ ನೋಡ್ರಿ, ಈಗ ಇಂದಿರಾ ಗಾಂಧಿ ಅವರು ಸುಮಾರು 70 ವರ್ಷ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥರು, ಪ್ರಧಾನಮಂತ್ರಿ 15 ವರ್ಷ 15 ವರ್ಷಗಟ್ಲೆ ಪ್ರಧಾನಮಂತ್ರಿ ಇದ್ರು. 70 ವರ್ಷ ಕಾಂಗ್ರೆಸ್ ಸರ್ಕಾರ ಆಳಿತ್ತು. ಅಂದ್ರೂ ಈಗ 2ನೇದವರು ಕಾಂಗ್ರೆಸ್ ಭಾರತದಲ್ಲಿ ಮುಖಂಡ ಗುಲ್ಬರ್ಗ ಖರ್ಗೆ ಸಾಬ್ರೆ ಮುಖ್ಯಸ್ಥರ ಮುಂದೆ ಅವರು ಒಂದು ಹುದ್ದೆಯಲ್ಲಿ ಕೂಡ ಅದರ. ಪ್ರಿಯಾಂಕಾ ಸಾಬ್ರು ಕಾಂಗ್ರೆಸ್ ಪಕ್ಷದಿಂದ ಬರ್ಕೊಂಡಿಟ್ಟು ಮಂದಿ ಒಂದು ದೊಡ್ಡ ಹುದ್ದೆಯಲ್ಲಿ ಅವರು ಬರೋರು ಅದಾರ. ನೀವು ಏನೇನು ಆರೋಪ ಮಾಡಿದ್ರು ಸತ್ಯಾಂಶ ಪುರುವಿಟ್ಟು ಮಾಡಿದ್ರೆ ಜನರಿಗೆ ಬೆಂಬಲ ಸಿಗ್ತದೆ. ಮತ್ತೆ ನಿಮ್ ಜನ ಆಶ್ರಯ ತರ್ತಾರೆ. ನಿಮ್ ಪಾಂಚಾಳ್ಕರ್ ಕುಟುಂಬಕ್ಕೆ ನಾ ಪ್ರಿಯಾಂಕಾ ಸಾಬ್ರ ಮನವಿ ಮಾಡ್ತೀನಿ. ಅವ್ರ ಮನ್ಯಾಗ 3-4 ಹೆಣ್ಮಕ್ಳು, ತಂದೆ ತಾಯಿಗೆ ಆರಾಮಿಲ್ಲ. 25 ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಕೊಡ್ಬೇಕು. ಅವ್ರ ಕುಟುಂಬದಲ್ಲಿ ಒಂದು ಸರ್ಕಾರಿ ನೌಕರಿ ಕೊಡ್ಬೇಕು. ಹಾ.